ಕಾರ್ಕಳ ಕ್ರಿಯೇಟಿವ್ ಪುಸ್ತಕ ಮನೆ ವತಿಯಿಂದ ಆಯೋಜಿಸಿರುವ ಕ್ರಿಯೇಟಿವ್ ಪುಸ್ತಕ ಧಾರೆ 3 ಕಾರ್ಯಕ್ರಮಗಳು ಜುಲೈ 19ರಂದು ಬೆಳಗ್ಗೆ 10:30 ಗಂಟೆಗೆ ನಡೆಯಲಿದ್ದು ವಿವಿಧ ಲೇಖಕರ 25 ಕನ್ನಡ ಕೃತಿಗಳು ಲೋಕಾರ್ಪಣೆಗೊಳ್ಳಲಿದೆ ಎಂದು ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಅಶ್ವಥ್ ಎಸ್ಎಲ್ ತಿಳಿಸಿದರು. ಕಾರ್ಕಳದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 3 ವರ್ಷಗಳಿಂದ ಕ್ರಿಯೇಟಿವ್ ಪುಸ್ತಕ ಮನೆ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕೃತಿಗಳ ಪ್ರಕಟಣೆ ಹಾಗೂ ನಾಡಿನ ಸಾಹಿತಿಗಳು, ಬರಹಗಾರರು, ಚಿಂತಕರು ಮತ್ತು ಸಾಹಿತ್ಯ ಆಸಕ್ತರು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಕಾರ್ಯ ನಡೆಸಿಕೊಂಡು ಬಂದಿದೆ. ಅದರ ಮುಂದುವರೆದ ಭಾಗವಾಗಿ ಈ ವರ್ಷದ 3ನೇ ಆವೃತ್ತಿಯ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಪತ್ರಕರ್ತರಾದ ಅಜಿತ್ ಅನು ಮಕ್ಕನವರ್ ಅತಿಥಿಯಾಗಿ ಭಾಗವಹಿಸಲಿದ್ದು, ಶಿಕ್ಷಣ ತಜ್ಞ ಡಾ ಮಹಾಬಲೇಶ್ವರ ರಾವ್, ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷ ಡಾ ಧನುಂಜಯ ಕುಂಬಾಳೆ ಸೇರಿದಂತೆ ರಾಜ್ಯದ ಹಿರಿಯ ಅನೇಕ ಸಾಹಿತಿಗಳು ಹಾಗೂ ಬರಹಗಾರರು, ಸಾಹಿತ್ಯ ಅಭಿಮಾನಿಗಳು ಪಾಲ್ಗೊಳ್ಳಲಿದ್ದಾರೆ. ಹೊಸಪಟ್ಟಣ ಖ್ಯಾತ ಶಿಕ್ಷಣ ಸಿದ್ಧಾಂತಗಳು, ಪಿಯೂಷಾಮೃತ, ಸುಭಾಷಿತ ಸಾಗರ, ಬದುಕಿನ ಕನ್ನಡಿಯಲ್ಲಿ ಭಾವಮುದ್ರೆ, ದೇವಯಾನ, ತರ್ಕಕ್ಕೆ ನಿಲುಕದ್ದು, ಸಮುದ್ರ ಮಾತನಾತು, ನಿತ್ಯದ ನೋಟಗಳಿಗೆ ನಿರುತರ, ಅಪ್ಪನ ಅಂಗಡಿ, ಚಿಗುರು ಚಿವುಟಿದ ಫೇಸ್ಬುಕ್, ಗೆಲುವಿನ ದಾರಿ, ನದಿಯ ಅಂಚಿನ ನಡಿಗೆ, ಜಂದವನ ಕಡಿದು ತೊಡೆದು ಜಗತ್ತಿನ ಪ್ರಸಿದ್ಧ ಮಕ್ಕಳ ಕಥೆಗಳು, ಮೌನ, ಈ ಮಳೆಬಿಲ್ಲು, ನಂಬಿಕೆ ಗೆಲುವಿನ ಏಣಿ, ಅಂತರಂಗ ಯಾನ, ಮೌಲ್ಯದರಿವಿನ ಹೊಂಬೆಳಕು, ನೀಲಿ ಒಲವೇ, ಹಾಡಾಗಿದೆ, ಸಾಹಿತ್ಯ ವಿಸ್ಮಯ ಹಾಗೂ ರಣರಂಗ ಸೇರಿದಂತೆ ಒಟ್ಟು 25 ಪುಸ್ತಕಗಳು ಬಿಡುಗಡೆಯಾಗಲಿವೆ ಎಂದು ಹೇಳಿದರು. ರಾಜ್ಯ ಮಟ್ಟದ ಕ್ರಿಯೇಟಿವ್ ಪುಸ್ತಕ ಪ್ರಶಸ್ತಿಯನ್ನ ಕುಂದಾಪುರದ ಲೇಖಕ ಶಶಿಧರ್ ಹಾಲಾಡಿ ಅವರ ನದಿ ದಾಟಿ ಬಂದವರು ಕೃತಿಗೆ ಪ್ರದಾನ ಮಾಡಲಾಗುವುದು ಎಂದು ಹೇಳಿದರು. ಕಾದಂಬರಿಕಾರ ಅನು ಬೆಳ್ಳೆ, ಪ್ರಮುಖರಾದ ಚಂದ್ರಕಾಂತ್, ನವೀನ್ ನಾಯಕ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕಲೆ, ಸಾಹಿತ್ಯ, ಸಂಸ್ಕೃತಿ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ಕ್ರಿಯಾಶೀಲವಾಗಿ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಈ ಸಮಾಜಕ್ಕೆ ಪ್ರಚುರಪಡಿಸ್ತಾ ಬರ್ತಾ ಇದೆ. ಅದರಂತೆ 2023ರಲ್ಲಿ ಆರಂಭ ಬಂದಂತ ಕ್ರಿಯೇಟಿವ್ ಪುಸ್ತಕ ಮನೆ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಹೊಸತನಗಳನ್ನ ಈ ನಾಡಿಗೆ ನೀಡ್ತಾ ಇದೆ. ವಿಶೇಷವಾಗಿ ಪುಸ್ತಕವನ್ನ ಪ್ರಕಟಿಸತಕ್ಕಂಥ ಕೆಲಸ, ಹಾಗೆ ಪುಸ್ತಕವನ್ನ ಅತ್ಯಂತ ಸುಲಭವಾಗಿ ಓದುಗರಿಗೆ ತಲುಪಿಸುವಂತ ಕೆಲಸದಲ್ಲಿ ಬಹಳಷ್ಟು ಕ್ರಿಯಾಶೀಲ ಕೆಲಸ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ನಾವು ಕಳೆದ 3 ವರ್ಷಗಳಿಂದ ಕ್ರಿಯೇಟಿವ್ ಪುಸ್ತಕ ಧಾರೆ ಅಂತ ಹೇಳುವ ಕಾರ್ಯಕ್ರಮದ ಮುಖಾಂತರ ನಾಡಿನ ಹೆಸರಾಂತ ಬರಹಗಾರರ, ಖ್ಯಾತ ಚಿಂತಕರ ಪುಸ್ತಕವನ್ನು ಪ್ರಕಟಿಸುವಂತ ಕೆಲಸ ಸಾಗ್ತಾ ಇದೆ. ಅದರಂತೆ ಈ ಬಾರಿ ಇದೇ ನಾಡಿನ ಜುಲೈ 19ರಂದು ಭಾನುವಾರ 10:30ಕ್ಕೆ ಸರಿಯಾಗಿ ನಮ್ಮ ಕ್ರಿಯೇಟಿವ್ ಸಂಸ್ಥೆಯ ಸದಸ್ಯರ ವೇದಿಕೆಯಲ್ಲಿ ಈ ಬಾರಿಯ ಕ್ರಿಯೇಟಿವ್ ಪುಸ್ತಕ ಧಾರೆ ಕಾರ್ಯಕ್ರಮ ಜರುಗಲಿದೆ. ಇದು 3ನೇ ಆವೃತ್ತಿಯ ಕಾರ್ಯಕ್ರಮ. ಕ್ರಿಯೇಟಿವ್ ಪುಸ್ತಕ ಧಾರೆ ಕಾರ್ಯಕ್ರಮದಲ್ಲಿ ಈ ಬಾರಿ ವಿಶೇಷ ಅತಿಥಿಯಾಗಿ ನಾಡಿನ ಖ್ಯಾತ ಪತ್ರಕರ್ತರು ಆಗಿರ್ತಕ್ಕಂಥ ಸೋಳ ನ್ಯೂಸ್ ಮಾಧ್ಯಮದ ಮುಖ್ಯ ಸಂಪಾದಕರಾಗಿರ್ತಕ್ಕಂಥ ಅಜಿತ್ ಹನುಮಕ್ಕನವರು ಭಾಗಿಯಾಗ್ತಾ ಇದ್ದಾರೆ. ಅವರ ವಿದ್ಯಾರ್ಥಿಗಳನ್ನೇ ಈ ಸಾಹಿತ್ಯ, ಮಾಧ್ಯಮ ಹಾಗೂ ಯುವಶಕ್ತಿಯ ಕುರಿತು ರಾಷ್ಟ್ರೀಯತೆಯ ಹೊಸ ಆಯಾಮಗಳ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದಾರೆ. ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಲಿಕ್ಕಿದ್ದಾರೆ. ಅದಾದ ನಂತರ ಮಧ್ಯಾಹ್ನ ಹಲವಾರು ನಾಡಿನ ಖ್ಯಾತ ಕವಿಗಳ ಗೀತಗಾಯನ ಕೂಡ ಇದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಆಸಕ್ತರು ಹಾಗೆ ಸಾಹಿತ್ಯದ ಹಲವಾರು ಚಿಂತಕರು, ನಾಡಿನ ಹೆಸರಾಂತ ಬರಹಗಾರರು ಕೂಡ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷ ಪುಸ್ತಕ ಧಾರೆಯಲ್ಲಿ ಪುಸ್ತಕ ಮನೆಯಿಂದ ಒಂದು ಪುಸ್ತಕ ಪ್ರಶಸ್ತಿಯನ್ನು ಕೊಡುವಂತ ಆಲೋಚನೆ ಇದೆ. ಅದರಂತೆ ನಾವು ಹಿಂದಿನ ಬಾರಿ ನಮ್ಮ ಉಳಿದಾವ ನೆನಪು ಕೃತಿಗೆ ಪದ್ಮರಾಜ ದಂಡಾವತಿ ಅವರಿಗೆ ನಾವು ಪುಸ್ತಕ ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಈ ಬಾರಿ ಸುಮಾರು 72 ಕೃತಿಗಳು ಆಯ್ಕೆ ಸಮಿತಿಗೆ ಬಂದಿತ್ತು. ಅದರಲ್ಲಿ ನಾವು 10 ಕೃತಿಗಳನ್ನ ಟಾಪ್ 10 ಅಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಆ ಎಲ್ಲ ಬರಹಗಾರರಿಗೂ ಕೂಡ ಒಂದು ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಡುವ ಜೊತೆಗೆ ಆ ಟಾಪ್ 10 ನಲ್ಲಿ ಕುಂದಾಪುರದ ಶಶಿಧರ್ ಹಾಲಾಡಿ ಅವರ ಕೃತಿ ನದಿ ದಾಟಿ ಬಂದವರ ಕೃತಿ ಅಂತಿಮ ಆಯ್ಕೆಗೆ ಆಯ್ಕೆ ಸುತ್ತಿನಲ್ಲಿ ಆಯ್ಕೆಯಾಗಿದೆ. ಅಂದ್ರೆ ಈ ಬಾರಿಯ ಪುಸ್ತಕ ಪ್ರಶಸ್ತಿಯನ್ನ ನಾವು ಕುಂದಾಪುರದ ಖ್ಯಾತ ಬರಹಗಾರರಾಗಿರ್ತಕ್ಕಂಥ ಶಶಿಧರ್ ಹಾಲಾಡಿ ಅವರಿಗೆ ಅವರ ನದಿ ದಾಟಿ ಬಂದವರ ಕೃತಿಗೆ ನಾವು ನೀಡ್ತಾ ಇದ್ದೇವೆ. ಉಳಿದ ಆಯ್ಕೆ ಸಮಿತಿಗೆ ಬಂದಿರತಕ್ಕಂಥ ಎಲ್ಲ ಪುಸ್ತಕವನ್ನು ನಾವು ಮತ್ತೆ ನಮ್ಮ ಬೇರೆ ಬೇರೆ ಯೋಜನೆಗಳು, ಅಂದ್ರೆ ನಾವು ಈಗಾಗಲೇ ಸರ್ಕಾರಿ ಶಾಲೆಗಳಿಗೆ, ಗ್ರಾಮೀಣ ಭಾಗದ ಶಾಲೆಗಳಿಗೆ ಹೇಗೆ ಉಚಿತವಾಗಿ ಪುಸ್ತಕವನ್ನ, ಸಾಹಿತ್ಯ ಕೃತಿಗಳನ್ನು ಹಂಚ್ತಾ ಇದ್ದೇವೆ, ಅದರಂತೆ ಈ ಆಯ್ಕೆ ಸಮಿತಿಗೆ ಬಂದಂತಹ ಉಳಿದ ಕೃತಿಗಳನ್ನ ಕೂಡ ಉಚಿತವಾಗಿ ಆ ಶಾಲೆಗಳಿಗೆ ಹಂಚ್ತಾ ಇದ್ದೇವೆ. ಮುಂದಿನ ಸಾಲಿನಲ್ಲಿ ಕೂಡ ಆಯ್ಕೆ ಸಮಿತಿಗೆ ಬಂದಂತಹ ಪುಸ್ತಕವನ್ನ
ಆಯ್ಕೆಯಾದ ನಂತರ ಆ ರೀತಿಯ ಒಂದು ಮೊಬೈಲ್ ಬಿಡಿ ಪುಸ್ತಕ ಇಡೀ ಯೋಜನೆಗೆ ಹಂಚುವಂತ ಆಲೋಚನೆ ಇದೆ. ಇದರಂತೆ ಏನ್ ಪುಸ್ತಕ ಮನೆ ಬೇರೆ ಬೇರೆ ಸಾಹಿತ್ಯ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ವಿ, ಅದನ್ನ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕ್ರಿಯಾಶೀಲವಾಗಿ ಮುಂದುವರಿಸುವಂತ ಆಲೋಚನೆಯನ್ನ ನಮ್ಮ ಸಂಸ್ಥೆ ಹೊಂದಿದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ಹಾಗೆ ನಾನು ಎಲ್ಲ ಸಾಹಿತ್ಯಾಸಕ್ತರು, ಸಾಹಿತ್ಯ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮುಖಾಂತರ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಳ್ಬೇಕಂತ ಕೇಳ್ಕೊಳ್ತೇವೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಲ್ಲಿ ಪೂರ್ವಭಾವಿಯಾಗಿ ಅದಕ್ಕೆ ನೋಂದಣಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಅಥವಾ ಯಾವುದೇ ಪ್ರವೇಶ ಶುಲ್ಕವನ್ನು ಕಟ್ಟುವಂತ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯ ಸಾಹಿತ್ಯ ಅಭಿಮಾನಿಗಳು, ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಯಾರೇ ಸಾಮಾನ್ಯ ನಾಗರಿಕರಾಗಿರ್ಬೋದು, ಯಾರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶ ಇದೆ. ಮಧ್ಯಾಹ್ನ ವಿಶೇಷವಾದ ಆಟಿಯ ಭೋಜನ ಕೂಡ ಇರ್ತದೆ, ಅದು ಅವೆಲ್ಲ ಭಾಗಿಯಾಗ್ತದೆ. ಧನ್ಯವಾದ.